ಅಲ್ಲಿ ಭೂತ ಇರೋದು ಹೌದು. ನಾನೀಗ ಅದ್ರ ಬಗ್ಗೆ ಅತಿಂದ್ರೆ ಪ್ರಜ್ಞೆ ಜ್ಯೋತಿಷಿ ಹೇಳುವಾಗ ನಾವು ಒಪ್ಕೊಳ್ತೇನೆ, ಇರೋದು ಹೌದು. ಒಂದಿನ ಬೆಳಗ್ಗೆ 6 ಗಂಟೆಗೆ ಆ ಮರ ಗಿಡ ಎಲ್ಲ ತೋರ್ತಾ ಉಂಟು, ಗದ್ದೆ ಕಂಟೆ ಎಲ್ಲ ತೋರ್ತಾ ಉಂಟು. ಆ ಹತ್ತಿ ಗಿಡದ ಬುಡದಿಂದ ಒಂದು ಬಿಳಿ ಆಕೃತಿ ನಡ್ಕೊಂಡು ಹೋಗ್ತಾ ಇತ್ತು. ಮನುಷ್ಯನ ಆಕೃತಿನ ಅಥವಾ ಸೇಮ್ ಪ್ರಾಣಿ? ಹೀಗೆ ಮನುಷ್ಯನ ಆಕೃತಿ. ಹಾ 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 ಕಾಲೆಲ್ಲ ಹೀಗೀಗೂ ತೋರ್ತದೆ, ಹಾ. ಕಾಲು ಪಾದ ತೋರುದಿಲ್ಲ. ಹಾ. ಕೈ ಎಲ್ಲ ಹೀಗೆ ಅಲುಗಾಡ್ದಾಗ ಹೋಗ್ತದೆ, ಕೈ ಇದೆಲ್ಲ ತೋರುದಿಲ್ಲ, ಬೆರಳುಗಳು ತೋರೋದಿಲ್ಲ. ಹಾ. ಹಸ್ತ ಎಲ್ಲ ತೋರುದಿಲ್ಲ. ಹಾ. ಹೀಗೆ ನಡ್ಕೊಂಡು ಹೋಗ್ತದೆ. ತುಂಬಾ ಇಲ್ಲಿಂದ ಅಷ್ಟು ದೂರ ಹೋಗುವಷ್ಟು ನೋಡಿದ್ದೆ. ಹಾ. ಆಯ್ತಲ್ಲ, ಹಾ. ಮನೆಯೊಳಗೆ ಬಂದು ಕೂತ್ಕೊಂಡೆ ಟೀ ಮಾಡಿ ಕುಡಿದ್ರೆ ಆಯ್ತು. ಮತ್ತೆ ನೋಡ್ಬೇಕಲ್ಲ, ಪರೀಕ್ಷೆ ಮಾಡ್ಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ದಿನ ಬೇಗ ಎತ್ಕೊಂಡು ಕೂತ್ಕೊಂಡು ಹಿಡ್ಕೊಂಡು ಹಿಂಗ್ ನೋಡ್ತಾ ಇದ್ದೆ. ಹಾ. ಇಲ್ಲ ತೋರ್ಲಿಲ್ಲ. ಅದ್ರ ಮೇಲೆ ಆಕಸ್ಮಿಕವಾಗಿ ಮತ್ತೆ 2 ಬಾರಿ ಸಿಕ್ಕಿತ್ತು ಅದೇ ರೀತಿ. ಬಟ್ ಆದ್ರೆ ಯಾರಿಗೂ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ತೊಂದರೆ ಆಗಲಿಲ್ಲ. ನೋಡಿದ್ರೆ ಹೆದರ್ಕೊಳ್ಳೋದು. ನಾ ಸ್ವಲ್ಪ ಬೇರೆ ಆಲೋಚನೆ ಮಾಡ್ತೇನೆ ಅದ್ರ ಬಗ್ಗೆ, ಹೆದರ್ಕೊಳ್ಳೋದಿಲ್ಲ. ಕಾರಣ ಹೆದರ್ಕೊಳ್ತಾರೆ, ಅದೇನೋ ಭೂತವೇ ಅಂತ ಹೇಳಿ. ನಮ್ಗೇನು ತೊಂದರೆ ಮಾಡಿದ್ದಿಲ್ಲ. ಇರ್ಬೋದು. ತುಂಬಾ ಬಾರಿ ಈಗ ಉಚ್ಚಾಟನೆ ಮಾಡ್ಲಿಕ್ಕೆ ಹೋದಾಗ ಬೇರೆ ಬೇರೆ ಘೋರ ರೂಪಗಳೆಲ್ಲ ಬಂದುಕೊಂಡಾಗ ಹಾಗೆಲ್ಲ ಆಗಿ ನಾನು ಕಾಯಿಲೆ ಬಿದ್ಬಿಟ್ಟು ಈಗ ಅದನ್ನ ಮಾಡ್ಬಿಟ್ಟೆ. ಒಂದು ವಿಷಯ ಹೇಳ್ತೇನೆ, ಈ ಭೂತ ಸುಳ್ಳು ಅಂತ ಹೇಳಿ ಹೇಳಿಕ್ ಬರುದಿಲ್ಲ.